ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಆದಷ್ಟು ಬೇಗ ನೀವು ಹೆಸರು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಬಹಳ ವಿಶೇಷವಾಗಿರುವಂಥ ದಿನ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಬರುವಂಥವರು ಪ್ರತಿಯೊಬ್ಬರು ಕೂಡ ಈ ಒಂದು ನವಧಾನ್ಯಗಳನ್ನ ಹೇಗೆ ನೀವು ಮೊಳಕೆ ತರಬೇಕು ಅಂತ ಕಳೆದ ಸಂಚಿಕೆಗಳಲ್ಲಿ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಹಬ್ಬಗಳ ಒಂದು ರೀತಿ ಸಾಲು ಅಂತಲೇ ಹೇಳ್ಬೋದು. ವಿಶೇಷವಾಗಿರುವಂಥ ಮಾಸ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಹೆಣ್ಣು ಮಕ್ಕಳಿಗೂ ಒಂದು ರೀತಿಯಾಗಿರುವಂಥ ಖುಷಿ ಅಂತ ಹೇಳ್ಬೋದು. ಹಬ್ಬಗಳು ಬರ್ತಾ ಇರುತ್ತೆ, ಹೊಸ ಬಟ್ಟೆ ಆಭರಣಗಳು ಎಲ್ಲವೂ ಕೂಡ ಖರೀದಿ ಮಾಡ್ಬೋದು. ಅದರ ಜೊತೆಯಲ್ಲಿ ಶ್ರಾವಣ ಮಾಸದ ವಿಶೇಷತೆ ಏನು, ಈ ಒಂದು ಮಾಸವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗತ್ತೆ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಮೊದಲೇ ಶ್ರಾವಣ ಮಾಸ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರೆ. ಅಂದರೆ ನ ಭೂತೋ ನ ಭವಿಷ್ಯತಿ ಅಂತಂದರೆ ವೆಂಕಟೇಶನ ಮುಂದೆ ಇನ್ಯಾರು ಅಲ್ಲ ಅಂತ. ಯಾಕೆ ಅಂತಂದರೆ ಸ್ಥಿತಿಕಾರಕಾಕ, ಅಂದರೆ ಸಂಪೂರ್ಣವಾಗಿ, ಅಂದರೆ ಬ್ರಹ್ಮ ವಿಷ್ಣು ಶಿವರೆಲ್ಲ ಬೇರೆ ಅಂತಲ್ಲ, ಅವನೇ ಎಲ್ಲವೂ ಕೂಡ. ಆದರೆ ನಭೂತೋ ನಭವಿಷ್ಯತಿ ಅಂತಕ್ಕಂತಹದ್ದು ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತಕ್ಕಂತಹದರ ಅರ್ಥ ಈ ತಿಂಗಳ ಪೂರ್ತಿ ಎಂತಹದ್ದು ಅಂತಂದರೆ ಆ ಸಮವಾಗಿರ್ತಕ್ಕಂತಹದ್ದು. ಇನ್ಯಾವುದೂ ಕೂಡ ನೀವು ಅದಕ್ಕೆ ಸಮ ಅಂತ ಬೇರೆದನ್ನು ಇದರ ಸಮವಾಗಿದೆ ಅನ್ನಲಿಕ್ಕೆ ಇರಲ್ವಂತೆ. ಇದಕ್ಕಿದು ಸಮ ಇದೆ ಅಂತಂದರೆ ಅತ್ಯತಿಷ್ಠ ದಶಾಂಗುಲಂ, ಅದಕ್ಕೆ ಸಮವಾಗಿ ನೀನು ತರ್ತೆ ಅಂತ ಮತ್ತು ಏರ್ತಾನೆ ಇರುತ್ತಂತೆ. ಅದಕ್ಕೆ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಎಂತಹ ನಾಸ್ತಿಕರು ಕೂಡ ಆ ಒಂದು ವೆಂಕಟೇಶನ ಬಗ್ಗೆ ಮಾತಾಡಲಿಕ್ಕೆ, ಏನೋ ಮಾಡಲಿಕ್ಕೆ ನಿಲ್ಕೋದಿಲ್ಲ ಅಂತಕ್ಕಂಥದ್ದು. ಸಮಂ ದೇವಂ ಅಂದರೆ ಎಲ್ಲಿ ನಭೂತ ನಭವಿಷ್ಯತೆ ಅನ್ನೋ ಪದವನ್ನು ಇಲ್ಲಿ ಬಳಸಿದ್ದಾರೆ ಅಂತಂದಾಗ ಇನ್ಯಾರು ಈತನ ಸಮ ಇಲ್ಲ ಅಂತಕ್ಕಂಥದ್ದು. ನೀವುಗಳು ಇದರ ಜಾಡನ್ನು ಹಿಡಿದು ಹೊರಟ್ರೆ ನೀವು ತಿರುಪತಿನಲ್ಲಿ ಈ ಮಂತ್ರ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತೀರಿ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅನ್ನೋದೇನಿದೆಯೋ ಈ ಮಂತ್ರದ ಗೂಢಾರ್ಥ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಆಲಾಪನೊಂದಿಗೆ ನಾವು ಮಾತಾಡ್ತಾ ಹೋದರೆ ನಿಮಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ವನವಾಸ, ಆಯಾಸ, ಪ್ರಯಾಸ ಬಿಟ್ಟು ಬಾ ಹರೇ ಶ್ರೀನಿವಾಸ, ಅವನೇ ತಿರುಪತಿಯ ವಾಸ. ಅಂತಹ ಶ್ರಾವಣ ಮಾಸ, ಈ ಮಾಸ ಬಂದಿದೆ ಅಂದ ಕೂಡಲೇ ನೀವೆಲ್ಲದಕ್ಕೂ ಕೂಡ ಅದೇನೇನಿತ್ತು ನಿಮ್ಮ ತಲೆಯಲ್ಲಿ ಅವೆಲ್ಲ ಕೂಡ ಪಕ್ಕಕ್ಕಿಟ್ಟು ನನ್ನ ಕಡೆ ಬಾ ಅಂತಕ್ಕಂಥದ್ದು. ಶ್ರೀನಿವಾಸನ ಸನ್ನಿಧಿಗೆ ಬಾ. ಇನ್ನು ನೀವು ನೋಡಿರ್ಬೋದು, ಕೆಲವರೆಲ್ಲ ಈ ಮಾಸದಲ್ಲಿ ನಾನು ಶ್ರಾವಣ ಮಾಸ ಅಲ್ವಾ ಹಾಗಾಗಿ ಇದನ್ನು ಬಿಟ್ಟಿದ್ದೇನೆ ಅಂತಾರೆ. ಹೌದು, ಅವರು ತಿನ್ನೋ ಪದಾರ್ಥವನ್ನು ಬಿಟ್ಟಿದ್ದೇನೆ, ಹಾಗೆ ನಾನು ಆ ಪದ ಬಳಸಲಿಲ್ಲ, ಅದನ್ನು ಬಿಟ್ಟಿದ್ದೀವಿ ಅಂತಾರೆ. ಆದರೆ ನೋಡಿ, ಅಲ್ಲಿಗೆ ಅವರು ಹೇಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಸ್ವಲ್ಪ ಯೋಚನೆ ಮಾಡೋಣ ನಾವು. ಅಂದರೆ ಎಷ್ಟು ಪವಿತ್ರವಾಗಿ ನಾವು ನಡ್ಕೋಬೇಕು, ನಾವು ಎಷ್ಟು ಪಾವಿತ್ರತೆಯನ್ನು ಕಾಪಾಡಬೇಕು ನಾವು ಅನ್ನೋದನ್ನು ತಿಳಿಸ್ತಾ ಬರುತ್ತೆ ಈ ಮಾಸ. ಅಂತಹ ಅದ್ಭುತವಾಗಿರ್ತಕ್ಕಂಥ ಮಾಸ. ನಿಮಗೆ ಏನು ಬೇಕುಗಳಿದೆಯೋ ಅದನ್ನು ಪಡ್ಕೊಳ್ಳೋ ಮಾಸ ಅಂತ ಕರಿಬೋದು. ಅದಕ್ಕಾಗಿಯೇ ಈ ಮಾಸ ಅಣ್ಣನದ್ದು ಮತ್ತು ಬಾಮೈದನದ್ದು ಭಾದ್ರಪದ ಮಾಸ, ಅದಾದಮೇಲೆ ಈತನ ತಂಗಿಯದ್ದು ಆಶ್ವಯುಜ ಮಾಸ, ಅದಾದಮೇಲೆ ಈತನ ಭಾವನದ್ದು ಕಾರ್ತಿಕ ಮಾಸ. ಹೀಗೆ ಮಾಸಗಳಿಗೆಲ್ಲ ಒಬ್ಬರು ಅಧಿಪತಿಯಾಗಿ ಇಲ್ಲಿಂದ ಪ್ರಾರಂಭ ಅವರ ಕುಟುಂಬದ ಮಾಸಗಳಿವು. ಅದಕ್ಕಾಗಿ ಅಂತಹ ಕುಟುಂಬದ ಮಾಸಗಳಿಗೆ ನಾವೆಲ್ಲಾದರೂ ಟ್ರಿಪ್ ಅಂತ ಹೊರಟ್ರೆ ಅಲ್ಲಿ ಅಕ್ಕಪಕ್ಕ ಇರೋ ನೋಡ್ಕೊಂಡು ಬರಲ್ವಾ? ಹೌದು, ಅಲ್ಲಾಯಿತು ಇಲ್ಲಾಯ್ತು ಅಂತ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಲ್ಲ, ಒಂದು ಪ್ಯಾಕೇಜ್ ಟ್ರಿಪ್ ಅಂತ ಹೊರಟ್ರೆ ಹಾಗೆ ಈ ಮಾಸದಲ್ಲಿ ಪ್ಯಾಕೇಜ್ ಇದು ಪೂರ್ಣವಾಗಿ ಅವರ ಕುಟುಂಬದವರನ್ನು ನೋಡುವಂಥದ್ದು, ಮಾತಾಡಿಸುವಂಥದ್ದು. ಹೇಗಿದ್ದೀರಂತ ನೀವು ಕೇಳ್ತೀರಲ್ಲ, ಹಾಗೆ ನೀವು ಅಂತಹ ಶ್ರೀನಿವಾಸನನ್ನು ಮೊರೆ ಹೋಗ್ತಕ್ಕಂತಹ ಮಾಸ ಇದು.
ನಮ್ಮ ತಾಪತ್ರಯಗಳು, ನಮ್ಮ ನೋವುಗಳು ಹೇಳ್ಕೊಳ್ಳೋ ಮಾಸ ಇದು. ಯಾರಾದರೂ ವರ್ಷಕ್ಕೊಮ್ಮೆ ಶ್ರಾವಣ ಮಾಸಕ್ಕೆ ಈ ಒಂದು ಸತ್ಯನಾರಾಯಣ ಪೂಜೆಗಳು ಮಾಡಿಸೋವಂಥವ್ರು, ವ್ರತಗಳು ಮಾಡೋವಂಥವ್ರು, ತಿರುಪತಿ ಬೆಟ್ಟಕ್ಕೆ ಹತ್ತಿ ಅಂದರೆ ನಡೆದುಕೊಂಡು ಹೋಗುವಂಥವ್ರು ಅವರೆಲ್ಲರೂ ಕೂಡ ಮಾಡ್ತಿರ್ತಾರೆ. ಇಲ್ಲಿ ನೀವು ಈ ಮಾಸ ಜ್ಞಾಪಕ ಮಾಡಿದ್ದು ಒಳ್ಳೆಯದಾಯಿತು. ಯಾರಾದರೂ ತಿರುಪತಿ ಬೆಟ್ಟಕ್ಕೆ ನಡೆದುಕೊಂಡು ಹೋಗ್ತಿರ್ತಾರಲ್ಲ, ಪಾದಯಾತ್ರೆ ಅಂತ ಮಾಡ್ತಿರ್ತಾರಲ್ಲ, ಅಂಥ ಪಾದಯಾತ್ರಿಕರಿಗೆ ಏನಾದರೂ ಸೇವೆ ಮಾಡ್ತಕ್ಕಂಥದ್ದು. ಎಲ್ಲಿ ಭಗವಂತ ಅಂತಂದರೆ ನಮ್ಮ ಅನೇಕ ಕಷ್ಟಗಳಿದ್ದಾವೆ ಅಂತಂದರೆ ಯಜ್ಞ ಮಾಡೋಕ್ಕಾಗಲ್ಲ, ಯಾಗ ಮಾಡೋಕ್ಕಾಗಲ್ಲ, ವ್ರತ ಮಾಡೋಕ್ಕಾಗಲ್ಲ, ಮನಸ್ಸಲ್ಲಿ ಮಂತ್ರ ಜಪಿಸೋಕ್ಕೆ ಮನಸ್ಸೇ ಇಲ್ಲ ನಮಗೆ, ಈ ಥರದಿದ್ದವ್ರಿಗೆ ಅವರ ನೀಡ್ಸ್ ಅಂತ ಏನಿರುತ್ತೋ ಆ ದಿನದ ಊಟವನ್ನು ಕೊಟ್ಟರೆ ನಿನ್ನ 19 ವರ್ಷಗಳ ಕರ್ಮ ಕಳೀತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ನೀನು ಒಂದು ದಿನದ ಊಟವನ್ನು ಅವ್ರು ನೋಡ್ಕೊಳ್ತೇನೆ ಅಂತಂದರೆ ಇಹ ಜನ್ಮನಿ ಗತ ಜನ್ಮನಿ ಮಾಡಿರ್ತಕ್ಕಂಥ ಪಾಪ ತೊಳೆದು ಹಾಕಿದಾಗೆ ಅಂತಹ ಯಾತ್ರಿಕರಿಗೆ ನೀವೊಂದು ಸೇವೆಯನ್ನು ಮಾಡ್ತಾ ಬನ್ನಿ. ಈ ಮಾಸ ನೀವು ಎಲ್ಲ ಅವರೆಲ್ಲಿ ಸಿಗ್ತಾರೆ, ಇವರೆಲ್ಲಿ ಸಿಗ್ತಾರೆ, ನೀವು ಸರ್ಚ್ ಮಾಡಬೇಕು. ಯಾರು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾರಾದರೂ ಹೋಗಿರೋರು ಅವ್ರನ್ನೊಮ್ಮೆ ಯೋಚನೆ ಮಾಡ್ತಾ ಎಲ್ಲಿ ಹೋಗ್ತಿರ್ತಾರೋ ಅಲ್ಲಿಗೆ ಹೋಗಿ ಅವರ ಸೇವೆ ಮಾಡಿಯಪ್ಪ. ನಿಮ್ಮ ಕಷ್ಟಗಳಿಗೆ ಇತಿಶ್ರೀ ಇರತಕ್ಕಂತಹದ್ದು. ನೀವು ಕೂಡ ತಿರುಪತಿ ಹೋಗಿ ಬನ್ನಿ. ಶ್ರೀನಿವಾಸನ ಕೃಪೆಗೆ ಒಳಗಾಗ್ತಕ್ಕಂತಹ ಮಾಸವಾದ್ದರಿಂದ ಶೀಘ್ರವಾಗಿ ನಿಮಗೆ ಸಿಗ್ತಾನೆ ಈ ಮಾಸದಲ್ಲಿ ಶ್ರೀನಿವಾಸ. ಬೇರೆ ಮಾಸದಲ್ಲಿ ಎಲ್ಲೆಲ್ಲೋ ಇರ್ತಾನೆ ಅಂದ್ಕೊಳ್ಳೋಣ, ಈ ಮಾಸ ಮಾತ್ರ ನೀವು ಎಲ್ಲಿ ಬೇಡ್ತೀರೋ ಅಲ್ಲಿ ನಿಮಗೆ ಸಿಗ್ತಾನೆ. ಅಂತಹ ಶ್ರಾವಣ ಮಾಸದಲ್ಲಿ ಅವನ ಕೃಪೆಗೆ ನೀವು ಒಳಗಾಗ್ತೀರಿ. ಖಂಡಿತ ಗುರುಗಳೇ, ಶ್ರಾವಣ ಮಾಸದ ವಿಶೇಷತೆ ಏನು, ಇನ್ನು ಶ್ರಾವಣ ಮಾಸದಲ್ಲಿ ಶ್ರೀನಿವಾಸನನ್ನು ನಾವು ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಶ್ರಾವಣ ಮಾಸದ ವಿಶೇಷತೆ ಏನು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನಿಂದ ಒಂದು ರೀತಿಯಾಗಿರುವಂಥ ಶುಭ ಅಂತಲೇ ಹೇಳ್ಬೋದು. ಶ್ರಾವಣ ಮಾಸ ಸಾಲು ಸಾಲು ಹಬ್ಬಗಳು ಬರುತ್ತೆ. ಈ ಮಾಸದ ಒಂದು ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.